Hello friends, welcome to my video presentation on the concept role of functionaries for inclusion in the paper Inclusive Education. Here we will discuss about the role of teachers, role of parents, role of peers, role of administrators, role of community, NGOs, government along with private organization. Today in this video, we will restrict to role of teachers. In further videos, we will discuss one by one. So first let us move on to what is the role of teacher. Dear friends, we know that the role of teachers is very important. They play an important role. ವಿದ್ಯಾರ್ಥಿಗಳೇ, ನಾವು ಈ ದಿವಸ ಶಿಕ್ಷಕರ ಪಾತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಶಿಕ್ಷಕರು ಯಾವ ರೀತಿಯಾಗಿ ಸಮನ್ವಯ ಶಿಕ್ಷಣದಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಈ ದಿವಸ ನಾವು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಆಲ್ರೆಡಿ ಐ ಟೋಲ್ಡ್ ದಾಟ್ the teacher play an important role or pivot role for bringing about inclusion. So many research also states that or confirms that the teacher's role will ensure inclusion and create environment rich with opportunities to learn for all. The teacher will play a key responsibility. So let us see one by one how he has to play his role for successful inclusive school or for successful inclusion. ಅಂದ್ರೆ ಇಲ್ಲಿ ಶಿಕ್ಷಕರು ನಮಗೆ ಗೊತ್ತಿರತಕ್ಕಂತೆ ಈ ಸಮನ್ವಯ ಶಿಕ್ಷಣದಲ್ಲಿ ಶಿಕ್ಷಕರು ಪ್ರಮುಖವಾದಂಥ ಪಾತ್ರವನ್ನ ವಹಿಸ್ತಾರೆ. ಸಾಕಷ್ಟು ಸಂಶೋಧನೆಗಳು ಕೂಡ ಇದನ್ನ ಖಚಿತಪಡಿಸಿದೆ ಅಥವಾ ದೃಢಪಡಿಸಿದೆ. ಅಂದ್ರೆ ಶಿಕ್ಷಕರು ಒಂದು ಸಮೃದ್ಧ ವಾತಾವರಣ ಸೃಷ್ಟಿಸಲು ಯಾವ ರೀತಿಯಾದಂಥ ಪಾತ್ರವನ್ನು ನಿರ್ವಹಿಸಬೇಕಾಗಿದೆ, ಸಮನ್ವಯ ಶಾಲೆಯಲ್ಲಿ ಶಿಕ್ಷಕರ ಜವಾಬ್ದಾರಿಗಳು ಏನು ಅನ್ನೋದನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಶಿಕ್ಷಕರ ಒಂದು ಸಕಾರಾತ್ಮಕ ಮನೋಭಾವ, ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಹೇಗೆ ಸಕಾರಾತ್ಮಕ ಮನೋಭಾವವನ್ನು ಅಭಿವೃದ್ಧಿ ಪಡಿಸೋದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಫಸ್ಟ್ ದ ಟೀಚರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡೆವಲಪಿಂಗ್ ಪಾಸಿಟಿವ್ ಆಟಿಟ್ಯೂಡ್ ಅಮಾಂಗ್ ದ ಸ್ಟೂಡೆಂಟ್ಸ್. ಹೌ ಕ್ಯಾನ್ ಹಿ ಡೆವಲಪ್ ದ ಪಾಸಿಟಿವ್ ಆಟಿಟ್ಯೂಡ್? ಇಟ್ ಈಸ್ ವೆರಿ ಎಸೆನ್ಷಿಯಲ್. ಫಸ್ಟ್ ಆಫ್ ಆಲ್ ದ ಟೀಚರ್ ಶುಡ್ ಡೆವಲಪ್ positive attitude among the students for what? Towards learning. So how? So he has to play a leadership role so that it will create a learning environment. If there is no leadership, that means first of all the teacher himself or herself should possess the positive attitude towards the process of inclusion. That means first of all he should be ready. If I am a teacher, if I am not interested to develop positive attitude among the inclusive students for inclusive learning, then how the students can learn? First of all, I should possess a positive attitudes towards the process of inclusion. Then only I will responsible or I will do many things in a appropriate way. So the teacher has to encourage the learners to adopt the kind of attitude that the teacher possess. That means the teacher should possess the positive attitudes. ಅಂದ್ರೆ ಇಲ್ಲಿ ಸಮನ್ವಯ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಸೇರ್ಪಡೆಯ ಬಗ್ಗೆ ಶಿಕ್ಷಕರು ಸಕಾರಾತ್ಮಕ ಮನೋಭಾವವನ್ನು ಹೊಂದಿರಬೇಕಾಗ್ತದೆ. ಆ ವಿದ್ಯಾರ್ಥಿಗಳಲ್ಲಿ ಅದನ್ನ ಖಚಿತಪಡಿಸಬೇಕಾಗ್ತದೆ. ಹಾಗಾಗಿ ಅಲ್ಲಿ ಒಂದು ಸಕಾರಾತ್ಮಕ ಮನೋಭಾವವನ್ನ ಖಚಿತಪಡಿಸ್ತಕ್ಕಂತಹ ಕಲಿಕೆಯ ವಾತಾವರಣವನ್ನ ಶಿಕ್ಷಕರು ಸೃಷ್ಟಿಸಬೇಕಾಗ್ತದೆ. ಹೇಗೆ ಅಂತಂದ್ರೆ ಅವರು ಒಂದು ನಾಯಕತ್ವದ ಒಂದು ಪರಿಣಾಮಕಾರಿಯಾದಂತಹ ನಾಯಕತ್ವ ಗುಣವನ್ನ ಹೊಂದಿರಬೇಕಾಗ್ತದೆ. ಹಾಗಾದಾಗ ಮಾತ್ರ ಅಂದ್ರೆ
ಯಾವಾಗ ಒಬ್ಬ ಶಿಕ್ಷಕ ಸಕಾರಾತ್ಮಕ ಮನೋಭಾವನ ಹೊಂದಿರ್ತಾನೆ ಅಂದ್ರೆ ಆ ಮಕ್ಕಳನ್ನು ಕೂಡ ಅಂದ್ರೆ ಅಂಗವಿಕಲರು ಏನಿದ್ದಾರೆ ಅಂಗವಿಕಲರು ಕೂಡ ಕಲಿಬೇಕು, ಅವರನ್ನು ಕೂಡ ಸಮನ್ವಯ ಶಿಕ್ಷಣಕ್ಕೆ ಒಳಪಡಿಸ್ಬೇಕು ಅಂತಕ್ಕಂತ ಒಂದು ಸಕಾರಾತ್ಮಕ ಮನೋಭಾವವನ್ನು ಹೊಂದಿದ್ದು ವಿದ್ಯಾರ್ಥಿಗಳಲ್ಲಿ ಆ ಮನೋಭಾವವನ್ನ ಅಂದ್ರೆ ನಾನು ಬೇರೆಯವರಿಗಿಂತ ಏನು ಭಿನ್ನ ಇಲ್ಲ, ನನಗೂ ಕೂಡ ಕಲೀಲಿಕ್ಕೆ ಶಕ್ತಿ ಇದೆ, ನಾನೂ ಕೂಡ ಕಲಿಬಹುದು ಅಂತಕ್ಕಂತ ಒಂದು ಸಕಾರಾತ್ಮಕ ಮನೋಭಾವನ ಫಸ್ಟ್ ಮೊದಲನೇದಾಗಿ ಶಿಕ್ಷಕ ಹೊಂದಿದ್ದು ಅದೇ ಭಾವನೆಯನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸಿದ್ರೆ ಖಂಡಿತವಾಗಿಯೂ ಕೂಡ ಅವರಲ್ಲಿ ಒಂದು ಅಭಿವೃದ್ಧಿಯನ್ನ ನಾವು ಕಾಣಬಹುದಾಗಿದೆ. ಹಾಗಾಗಿ ಮೊದಲನೇದಾಗಿ ಶಿಕ್ಷಕ ಸಕಾರಾತ್ಮಕ ಮನೋಭಾವವನ್ನು ಅವರಲ್ಲಿ ಅಭಿವೃದ್ಧಿ ಪಡಿಸಬೇಕು. ಫಸ್ಟ್ ಆಫ್ ಆಲ್ ದ ಟೀಚರ್ ಶುಡ್ ಡೆವಲಪ್ ದ ಪಾಸಿಟಿವ್ ಆಟಿಟ್ಯೂಡ್ ದಟ್ ಎಸ್ ಐ ಆಮ್ ನಾಟ್ ಎ ಹ್ಯಾಂಡಿಕ್ಯಾಪ್ಡ್, I am also an ability to learn. So this attitude should be developed by a teacher. And next, the teacher has to responsible for modification of curriculum. It is not that whatever the curriculum which is followed to normal student, the same curriculum should be followed. No, for that, for those individuals, for handicapped children, the curriculum should be modified. Okay, so most of the teachers who teach an inclusive classroom should modify their curriculum to meet the needs of their students. That means especially special education students. So first of all, the teacher should think what is the need. Okay, what are the necessities? What are the requirements so that the students will learn properly? That should be kept in mind so that the teacher has to modify how they should provide audio tape text, or they should provide shortened assignments and summarized chapters of the textbook, as well as tools such as graphic organizers and color coded chapters to enhance the students' level of comprehension. It is very essential, what the teacher will do in the traditional classroom or in the normal classroom for normal students, that should not be followed in the same way. He has to modify. Sometimes he has to shorten assignments, or he has to use the audio tape text, or the teacher should provide summarized chapters of a textbook, or sometimes the teacher has to use graphic organizers or color coded chapters, so that the students will, that means the disabled individual feel that I didn't have any difficulty in learning. Just the teachers have to provide a way for easy learning, so that the teacher has to modify the curriculum. ಅಂದ್ರೆ ಇಲ್ಲಿ ಶಿಕ್ಷಕರು ಪಠ್ಯಕ್ರಮವನ್ನು ಮಾರ್ಪಾಡು ಮಾಡಬೇಕಾಗ್ತದೆ. ಅಂದ್ರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಬಳಸ್ತಕ್ಕಂಥ ಪಠ್ಯಕ್ರಮವನ್ನು ಬಳಸೋದಲ್ಲ, ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಬೇಕಾಗಿದೆ. ಪ್ರಮುಖವಾಗಿ ಅವರ ಅಗತ್ಯತೆಗಳು ಏನಿದೆ, ಅಂದ್ರೆ ವಿಶೇಷ ಶಿಕ್ಷಣ ವಿದ್ಯಾರ್ಥಿಗಳ ಅಗತ್ಯತೆಗಳು ಏನಿದೆ, ಆಗ ಅಗತ್ಯತೆಗಳನ್ನ ಪೂರೈಸತಕ್ಕಂಥ ಪಠ್ಯಕ್ರಮವನ್ನ ಅಳವಡಿಸ್ಕೊಡ್ಬೇಕಾಗ್ತದೆ. ಅಂದ್ರೆ ಪ್ರಮುಖವಾಗಿ ಆಡಿಯೋ ಟೇಪ್ ಮಾಡಿದ ಪಠ್ಯವನ್ನ ಕೊಡೋದಾಗಿರ್ಬೋದು, ಅಥವಾ ಸಣ್ಣ ಸಣ್ಣ ಅಸೈನ್ಮೆಂಟ್ಗಳು, ಸಂಕ್ಷಿಪ್ತ ಅಸೈನ್ಮೆಂಟ್ಗಳಾಗಿರ್ಬೋದು, ಅಥವಾ ಪಠ್ಯಪುಸ್ತಕದ ಸಂಕ್ಷಿಪ್ತ ಅಧ್ಯಾಯಗಳಾಗಿರ್ಬೋದು, ಅಥವಾ ಗ್ರಾಫಿಕ್ಸ್ ಅನ್ನ ಸಂಘಟನೆ ಮಾಡತಕ್ಕಂಥ ಅಧ್ಯಾಯಗಳಾಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಲ್ಲಿ ಏನು ಗ್ರಹಿಕೆ ಮಟ್ಟವನ್ನ ಹೆಚ್ಚಿಸ್ಲಿಕ್ಕೆ ಅವಕಾಶವನ್ನ ಒದಗಿಸ್ತಕ್ಕಂಥ ಕೆಲವೊಂದು ಬಣ್ಣವನ್ನ ಹೊಂದಿರತಕ್ಕಂಥ ಅಥವಾ ಸಾಂಕೇತಿಕ ಅಧ್ಯಾಯಗಳನ್ನ ಒಳಗೊಂಡಂತಹ ಸಾಧನಗಳನ್ನ ಬಳಸಬೇಕಾಗ್ತದೆ. ಅಂದ್ರೆ ಪ್ರಮುಖವಾಗಿ ಈ ಪಠ್ಯಕ್ರಮವನ್ನು ಯಾಕೆ ಮಾರ್ಪಾಡು ಮಾಡಬೇಕು ಅಂತಂದ್ರೆ, ವಿದ್ಯಾರ್ಥಿಗಳ ಗ್ರಹಿಕೆ ಮಟ್ಟವನ್ನ ಹೆಚ್ಚಿಸಲಿ, ಅವರನ್ನು ಕೂಡ ಮೋಟಿವೇಟ್ ಮಾಡತಕ್ಕಂಥ ಅಥವಾ ಅವರನ್ನು ಕೂಡ ಕಲಿಕೆಯ ಕಡೆಗೆ ಉತ್ತೇಜನಗೊಳಿಸಲು ಅವಶ್ಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಪಠ್ಯಕ್ರಮವನ್ನ ಮಾರ್ಪಾಡು ಮಾಡಬೇಕಾಗ್ತದೆ. ಮತ್ತೆ ಕಮ್ಯುನಿಕೇಶನ್, ಸಂವಹನ, this is also a very important factor. That means it is not that how to communicate. Yes, it is also very essential how to communicate, but in what way the teacher has to communicate, in what way the knowledge can be reached to the students, that should be kept in the mind of a teacher. So it is important for inclusion teachers to advocate the needs of their students by ensuring that resources such as
peer tutoring, instructional assistance, team teaching, and staff development opportunities are available along with the consistent policies that assess the individual students' progress. So this peer tutoring or instructional assistance or team teaching will leads to an effective communication. That means through these activities or through these types, the knowledge will be reached to the inclusive students effectively or easily. So these things should be used. ಅಂದ್ರೆ ಸಂವಹನ ಅಂತಂದ್ರೆ ನಾವು ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಹೇಗೆ ಮಾತಾಡೋದು ಅಂತ ಅಲ್ಲ, ಸೊ ಆ ಜ್ಞಾನವನ್ನ ಬೆಳೆಸುವ ದಾರಿಯಲ್ಲಿ ಅವ್ರಿಗೆ ಹೇಗೆ ಸುಲಭವಾಗಿ ಮತ್ತು ಆ ಪರಿಣಾಮಕಾರಿಯಾಗಿ ಅವ್ರಿಗೆ ಹೇಗೆ ಜ್ಞಾನವನ್ನ ತಲುಪಿಸೋ ಕಡೆಗೆ ವ್ಯವಸ್ಥೆ ಮಾಡಬಹುದು. ಅಂದ್ರೆ ವೈಯಕ್ತಿಕ ವಿದ್ಯಾರ್ಥಿಯ ಪ್ರಗತಿಯನ್ನ ನಿರ್ಣಯಿಸ್ತಕ್ಕಂಥ ಕೆಲವೊಂದು ಸ್ಥಿರ ನೀತಿಗಳೊಂದಿಗೆ ಸಮಾನ ಮನಸ್ಕ ಬೋಧನೆ, ಬೋಧನಾ ಸಹಾಯಕರು ಅಥವಾ ತಂಡ ಬೋಧನೆ ಅಥವಾ ಸಿಬ್ಬಂದಿ ಅಭಿವೃದ್ಧಿ ಅವಕಾಶಗಳು, ಇಂತಹ ಸಂಪನ್ಮೂಲಗಳನ್ನ ಲಭ್ಯವಿರತಕ್ಕಂತೆ ನೋಡ್ಕೊಂಡ್ಬಿಟ್ಟು ಅಥವಾ ಖಚಿತಪಡಿಸ್ಕೊಂಡು ವಿದ್ಯಾರ್ಥಿಗಳ ಅಗತ್ಯತೆಗಳಿಗೆ ಅನುಗುಣವಾಗಿ ಪ್ರತಿಪಾದಿಸಲು ಶಿಕ್ಷಕರನ್ನ ಇಲ್ಲಿ ಸೇರಿಸೋದು ತುಂಬಾ ಮುಖ್ಯ ಆಗಿದೆ. ಅಂದ್ರೆ ಈಗಳೆಲ್ಲ ಈ ಒಂದು ಸಮಾನ ಮನಸ್ಕ ಬೋಧನೆಯ ಮೂಲಕ ಆಗಿರ್ಬೋದು ಅಥವಾ ಕೆಲವೊಂದು ಬೋಧನಾ ಸಹಾಯಕರನ್ನ, ಅಂದ್ರೆ ಕೆಲವೊಂದು ವಿಷಯಗಳು ನಮಗೆ ಆಗೋದಿಲ್ಲ. ಅಂದ್ರೆ ಸಾಮಾನ್ಯ ಶಿಕ್ಷಕರಿಗೆ ವಿದ್ಯಾರ್ಥಿಗಳನ್ನ ಏನು ಅಂಗವಿಕಲರನ್ನ ತಲುಪಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಆ ವಿಷಯದಲ್ಲಿ ಪರಿಣಿತಿಯನ್ನ ಪಡೆದಂತಹ ಬೋಧನಾ ಸಹಾಯಕರೊಂದಿಗೆ ಅಥವಾ ತಂಡ ಬೋಧನೆಯೊಂದಿಗೆ ಅಥವಾ ನಮ್ಮಲ್ಲಿ ನಾವು ಅಭಿವೃದ್ಧಿ ಪಡಿಸ್ಕೊಂಡ್ಬಿಟ್ಟು ಅಂತಹ ಸಂಪನ್ಮೂಲಗಳನ್ನ ಬಳಸ್ಕೊಂಡ್ಬಿಟ್ಟು ಅವರಿಗೆ ಬಹಳ ಪರಿಣಾಮಕಾರಿಯಾಗಿ ವಿಷಯಗಳನ್ನ ತಲುಪಿಸಬೇಕಾಗ್ತದೆ. ಸೊ ಇದು ಇನ್ನೊಂದು ಮುಖ್ಯ ಅಂಶ. ದೆನ್ ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್, ನಿರಂತರ ವೃತ್ತಿಪರ ಅಭಿವೃದ್ಧಿ. ಅಂದ್ರೆ ನಾನು ಈಗ I had completed a B.Ed. Yes, I acquired a teaching profession. I get a training. Yes, I can teach. No, it is not like that. As the day progress, we know that there will be a lot of changes occurs in our surroundings. We can see so many things, so that it is not restricted to the knowledge which we have gained in that teacher training course. We have to develop. That means the teacher has to develop themselves with respect to their profession. So what the teacher has to do? The teacher has to attend many in-service training or professional development sessions, so that they will come to know that how the teacher can modify the curriculum. So which are the instructional techniques are there, so that it will reach, they can reach the handicap easily, and also how they can inculcate collaborate teaching strategies. Okay, so these are some of the things which the teacher has to know often and often. That means simply we can say that first of all the teacher has to update themselves, update their skills. So whatever the skills gained in this teachers training course, it should not restrict to that only. As the day progress, themselves they have to update themselves with respect to these things like curriculum modification, instruction techniques, or collaborative teaching strategies, or so on. ಅಂದ್ರೆ ಇಲ್ಲಿ ಕೇವಲ ಶಿಕ್ಷಕ ಏನು B.Ed ಮಾಡ್ಬೇಕಾದ್ರೆ ಏನ್ ತರಬೇತಿ ಪಡೆದಿರ್ತಾನೆ ಅಷ್ಟನ್ನ ಬಳಸ್ಕೊಂಡ್ಬಿಟ್ಟು ಅವನು ಮುಂದುವರಿಬಾರ್ದು. ದಿನಗಳು ಕಳೆದಂತೆ ಅವನು ಕೂಡ ಅಭಿವೃದ್ಧಿಯನ್ನ ಹೊಂದಬೇಕಾಗ್ತದೆ. ಅದರಲ್ಲೂ ವೃತ್ತಿಪರತೆಗೆ ಸಂಬಂಧಪಟ್ಟಂತೆ ತನ್ನನ್ನು ತಾನು ಅಭಿವೃದ್ಧಿಗೊಳಿಸಬೇಕಾಗ್ತದೆ. ಹಾಗಾಗಿ ಏನ್ ಮಾಡ್ಬೇಕಾಗಿದೆ, ಅವನು ಪ್ರಮುಖವಾಗಿ ಅಲ್ಲಿ ತನ್ನಲ್ಲಿ ಕೆಲವೊಂದು ಕೌಶಲ್ಯಗಳನ್ನ ಹೆಚ್ಚಿಸ್ಲಿಕ್ಕೆ ಅನೇಕ ಮಾರ್ಪಾಡುಗಳನ್ನ ಮಾಡ್ಕೋಬೇಕಾಗ್ತದೆ. ಅಲ್ಲಿ ಪ್ರಮುಖವಾಗಿ ಸೇವಾ ತರಬೇತಿಗೆ ಹಾಜರಾಗಬೇಕಾಗ್ತದೆ ಅಥವಾ ಸೇವಾ ತರಬೇತಿಯನ್ನ ಪಡಿಬೇಕಾಗ್ತದೆ ಅಥವಾ ವೃತ್ತಿಪರ ಅಭಿವೃದ್ಧಿ ಸೆಷನ್ಗಳಿಗೆ ಹಾಜರಾಗಬೇಕಾಗ್ತದೆ. ಸೊ ಹಾಗಾದಾಗ ಮಾತ್ರ ಅವನ ಬೋಧನೆಯಲ್ಲಿ ಅವನು ಮಾರ್ಪಾಡನ್ನ ಮಾಡ್ಕೋಬಹುದಾಗಿದೆ. ಪ್ರಮುಖವಾಗಿ ಪಠ್ಯಕ್ರಮವನ್ನು ಹೇಗೆ ಮಾರ್ಪಾಡು ಮಾಡ್ಬೋದು, ಏನು ಬದಲಾವಣೆ ಆಗಿದೆ, ಮತ್ತೆ ಬೋಧನಾ ತಂತ್ರಗಳು ಯಾವ್ದೆಲ್ಲ ಇದೆ. ಸೊ ಅದರಿಂದ ಮೂಲಕ ಅವನು ಕೌಶಲ್ಯಗಳನ್ನ ಹೆಚ್ಚಿಸ್ಕೊಂಡ್ಬಿಟ್ಟು
ತನ್ನನ್ನು ತಾನು ಒಂದೇ ಯಾವುದೋ ಒಂದು ಹಂತದಲ್ಲಿ ರಿಸ್ಟ್ರಿಕ್ಟ್ ಮಾಡೋದಲ್ಲ, ಕಾಲ ಕಳೆದಂತೆ ಅವನು ಕೂಡ ಬದಲಾವಣೆ ಆಗ್ಬೇಕಾಗ್ತದೆ. And next, collaborative teaching. So this is also important factor. The teacher has to use this technique. Okay, collaboration is the process of merging the knowledge, experience and skills of all partners to meet common goals. Always the teacher should not think that, yes, whatever I get, I am the only one person which I fulfill the requirements of the students. No, sometimes only the single teacher cannot reach those type of students. He has to take help of others just to meet the goal. So that collaboration is very important. With whom he has to collaborate? Collaboration occurs among all educational partners, ranging from instructional resource teachers and classroom or subject teachers to parents. Yes, even sometimes, certain times the teacher has to identify the problems. How can the teacher will identify the problem of a student? He has to collaborate with the parents. He has to discuss with the parents so that it helps to meet the goal. Okay, that means so that oftenly he has to arrange a meeting with the parents. It may be formally or informally. Okay, so it is very essential. Collaborative teaching is very essential. He has to share his knowledge. He has to take the help of others, including parents. He has to share with some of the resource teachers or classroom teachers or subject teachers. Okay, ಅಂದ್ರೆ ಇಲ್ಲಿ ಶಿಕ್ಷಕನೇ ತಾನೊಬ್ಬನೇ ಎಲ್ಲದೂ ಮಾಡ್ತೀನಿ ಅಂತ ಅಲ್ಲ, ಸಹಯೋಗದ ಬೋಧನೆ ಕೂಡ ತುಂಬಾ ಮುಖ್ಯವಾದಂಥದ್ದು. ಅಂದ್ರೆ ಅವನು ಕೇವಲ ತನ್ನನ್ನು ತಾನು ಒಬ್ಬನನ್ನೇ ಬಳಕೆ ಮಾಡೋದಲ್ಲ, ಜ್ಞಾನವನ್ನ ಅವರಿಗೆ ಎರೆಯುವುದರಲ್ಲಿ ಬೇರೆಯವರ ಸಹಾಯವನ್ನು ಪಡೆದುಕೊಳ್ಳೋದು ತುಂಬಾ ಮುಖ್ಯ. ಸಹಯೋಗ ಇದೆಯಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಅಂದ್ರೆ ಅಲ್ಲಿ ಬೇರೆಯವರ ಜ್ಞಾನ, ಅನುಭವ ಮತ್ತು ಕೌಶಲ್ಯಗಳನ್ನ ಬಳಸ್ಕೊಂಡ್ಬಿಟ್ಟು, ಅದು ಪ್ರಮುಖವಾಗಿ ಬೇರೆ ಒಂದು ನಿರ್ದಿಷ್ಟ ಒಂದು ವಿಭಾಗಕ್ಕೆ ಸೇರಿದರಷ್ಟೇ ಅಲ್ಲ, ಈವನ್ ಪೋಷಕರೊಂದಿಗೂ ಕೂಡ ಅವನು ತನ್ನ ಜ್ಞಾನದ ಸಂಯೋಜನೆಯನ್ನ ಮಾಡ್ಕೋಬಹುದಾಗಿದೆ. ನಮ್ಮಲ್ಲಿ ನೋಡ್ತೇವೆ, ಸಾಕಷ್ಟು ಸಂಪನ್ಮೂಲ ಶಿಕ್ಷಕರಿರ್ತಾರೆ, ಅಥವಾ ವಿಷಯ ಶಿಕ್ಷಕರಿರ್ತಾರೆ, ಅಥವಾ ತರಗತಿ ಶಿಕ್ಷಕರಿರ್ತಾರೆ. ಸೊ ಅವರೆಲ್ಲರ ನಡುವೆ ಪಾಲುದಾರರಾಗ್ಬಿಟ್ಟು, ಅದು ಔಪಚಾರಿಕವಾಗಿರ್ಬೋದು ಅಥವಾ ಕೆಲವೊಂದು ನಿಗದಿತ ಸಭೆ ಆಗಿರ್ಬೋದು. ಸೊ ಇದರ ಮೂಲಕ ಒಂದು ಕೋಣೆಯಲ್ಲಿ ಸಂಭಾಷಣೆ ನಡೆಸುವುದರ ಮೂಲಕ ಸಹಯೋಗ ಬೋಧನೆಯನ್ನ ಮಾಡ್ತಾ ಇಲ್ಲಿ ಯಶಸ್ವಿಯಾಗಿ ಆ ವಿದ್ಯಾರ್ಥಿಗಳನ್ನ ತಲುಪಬಹುದಾಗಿದೆ. ಓಕೆ, ನಂತರ ಕೋಆಪರೇಟಿವ್ ಟೀಚಿಂಗ್, ಸಹಕಾರಿ ಬೋಧನೆ. ಇದು ಕೂಡ ತುಂಬಾ ಪ್ರಮುಖವಾದಂಥದ್ದು. ಸಹಯೋಗ ಬೋಧನೆ ಆಯಿತು, ಈಗ ಸಹಕಾರಿ ಬೋಧನೆ. We have seen the teacher has to use not only the collaborative teaching, sometimes the teacher has to use the cooperative teaching. Okay, so co-teaching can occur between two classroom or subject teachers or other educational professions. In this context, it refers to a classroom or subject teacher and special educator. That means they should took the help of other teachers, cooperation. ಸೊ ಇದು ತುಂಬಾ ಮುಖ್ಯ. ಸಹಕಾರ ಮಾಡ್ತಕ್ಕಂತಂದ್ರೆ ಇಬ್ಬರು, ಒಬ್ಬ ತರಗತಿ ಶಿಕ್ಷಕ ಆಗಿರ್ಬೋದು, ಮತ್ತೆ ಆ ವಿದ್ಯಾರ್ಥಿಯನ್ನ ಎದುರಿಸ್ತಕ್ಕಂಥ ಶಿಕ್ಷಕ, ಎರಡರ ನಡುವೆ, ಅಥವಾ ವಿಷಯ ಶಿಕ್ಷಕರಾಗಿರ್ಬೋದು, ಅಥವಾ ಇತರೆ ವೃತ್ತಿಪರರ ನಡುವೆ ಒಂದು ಸಹ ಬೋಧನೆ ಇರಬೇಕಾಗ್ತದೆ. ಈಗಿದ್ದಾಗ ಮಾತ್ರ ಅಲ್ಲಿ ಯಶಸ್ವಿಯಾಗಿ ನಾವು ಅಂಗವಿಕಲರ ಒಂದು ಬೇಕು ಬೇಡಗಳನ್ನ ನಾವು ರೀಚ್ ಆಗ್ಬೋದಾಗಿದೆ. And also there should be in coordinating provisions for support services. ಅಂದ್ರೆ ಕೇವಲ ಯಾವಾಗ್ಲೂ ಜ್ಞಾನವನ್ನ ಬೆಳೆಸುವ ನಿಟ್ಟಿನಲ್ಲಿ ಅಷ್ಟೇ ಯೋಚನೆ ಮಾಡೋದಲ್ಲ. ಸೊ ಅಲ್ಲಿ ಬೆಂಬಲ ಸೇವೆಗಳಿಗೂ ಕೂಡ ನಾವು ಕೆಲವೊಂದು ಕಾರ್ಯಗಳನ್ನ ಮಾಡಬೇಕಾಗ್ತದೆ.
You should not that always we have to responsible only for developing the knowledge. You should also provide provisions for support services. Okay. So the teacher is responsible for this. The teacher is responsible for carrying out the groundwork for all support services that are available for children with special needs. All the support services that are available from the government, communities, family, etc. are coordinated by the teacher to suit the needs of the learners. That means, the government will provide certain materials or certain provisions that should be reached to the handicapped through the teacher. The teacher has to help. It may be in where the government will help the disabled individuals in various ways. Okay, economically ಆಗಿರ್ಬೋದು ಅಥವಾ ಪ್ರೊವೈಡಿಂಗ್ ಸರ್ಟೆನ್ ಮೆಟೀರಿಯಲ್ಸ್ ಆಗಿರ್ಬೋದು. ಸೊ ಅದನ್ನ ಇವರಿಗೆ ರೀಚ್ ಆಗೋ ರೀತಿಯಲ್ಲಿ ಕಮ್ಯುನಿಟಿಯಿಂದ ಆಗಿರ್ಬೋದು, ಫ್ಯಾಮಿಲಿಯಿಂದ ಆಗಿರ್ಬೋದು, ಗವರ್ಮೆಂಟ್ ಇಂದ ಆಗಿರ್ಬೋದು. ಸೊ ವಾಟ್ ಎವರ್ ದ ಥಿಂಗ್ಸ್ ವಿಚ್ ಆರ್ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್, ಕಮ್ಯುನಿಟಿ, ಫ್ಯಾಮಿಲಿ ಆರ್ ಎಕ್ಸೆಟ್ರಾ, ದಟ್ ಶುಡ್ ಬಿ ಟೇಕನ್ and it should be reached through the teacher. The teacher should also support in providing these type of services. Suppose if the students need a wheelchair or ಅಥವಾ ಅವ್ರಿಗೆ ಏನಾದರೂ ಬ್ರೈಲ್ ಲಿಪಿ ಬೇಕಾಗಿರ್ತದೆ, ಸೊ ಅದನ್ನ ಅವರಿಗೆ ಒದಗಿಸಿಕೊಳ್ಳೋ ನಿಟ್ಟಿನಲ್ಲಿ ಶಿಕ್ಷಕ ಕಾರ್ಯೋನ್ಮುಖ ಆಗಬೇಕಾಗ್ತದೆ. ಅವರಿಗೆ ಅದನ್ನ ತಲುಪುವಂತೆ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ಅಂದ್ರೆ ವಿಶೇಷ ಅಗತ್ಯತೆಗಳನ್ನು ಹೊಂದಿರುವ ಮಕ್ಕಳಿಗೆ ಲಭ್ಯ ಇರತಕ್ಕಂತ ಎಲ್ಲಾ ಬೆಂಬಲ ಸೇವೆಗಳಿಗೆ ನೆಲದ ಕೆಲಸ ನಿರ್ವಹಿಸತಕ್ಕಂತ ಜವಾಬ್ದಾರಿಯನ್ನ ಶಿಕ್ಷಕರು ಹೊಂದಿರ್ತಾರೆ. ಅದು ಸರ್ಕಾರದಿಂದ ಆಗಿರ್ಬೋದು, ಸಮುದಾಯದಿಂದ ಆಗಿರ್ಬೋದು, ಕುಟುಂಬದಿಂದ ಆಗಿರ್ಬೋದು. ಸೊ ಅದೆಲ್ಲದನ್ನು ಕೂಡ ಇವರಿಗೆ ತಲುಪಿಸುವ ನಿಟ್ಟಿನಲ್ಲಿ ಶಿಕ್ಷಕ ಕಾರ್ಯೋನ್ಮುಖ ಆಗ್ಬೇಕಾಗ್ತದೆ. ಓಕೆ. ಅಂಡ್ ನೆಕ್ಸ್ಟ್, ಲೈಸನಿಂಗ್ ವಿತ್ ಡಿಫ್ರೆಂಟ್ ಏಜೆನ್ಸೀಸ್, ಅಂದ್ರೆ ವಿವಿಧ ಏಜೆನ್ಸಿಗಳೊಂದಿಗೆ ಸಂಪರ್ಕವನ್ನ ಹೊಂದತಕ್ಕಂಥದ್ದು. ಸೊ ಇಟ್ ಈಸ್ ಆಲ್ಸೋ ವೆರಿ ಎಸೆನ್ಷಿಯಲ್. ಸೊ ಸರ್ಟನ್ ಟೈಮ್ we should took the help of NGOs or other private organizations to provide certain things which is needed by those individuals, that means those handicapped individuals. Okay, so the teacher should keep in continuous contact with special educators in regard to the education of child with special needs and to update the share information and knowledge regarding their education. Okay, so not only materials ಅಷ್ಟೇ ಅಲ್ಲ, sometimes for their education the students, the teachers should have a good rapport with NGOs or some other private organization. We should the teacher should keep a contact the providers, the help providers for the disabled individuals. See, nowadays we can see many agencies are there, many NGOs are there, private organizations are there, even the persons from the community also they provide many things to the disabled individuals. That should be done with the help of a teacher. If the teacher will have a proper relationship with those agencies, definitely the teacher can help the students to fulfill their requirements. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಶಿಕ್ಷಕ ಏನ್ ಮಾಡಬೇಕಾಗ್ತದೆ, ಅವ್ರ ಕೆಲವೊಂದು ಟೈಮ್ ವಿಶೇಷ ಅಗತ್ಯವುಳ್ಳಂತಹ ಮಕ್ಕಳಿಗೆ, ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು ಅಥವಾ ಮತ್ಯಾವುದರ ಅಂಶಗಳಲ್ಲಿ ಆಗಿರ್ಬೋದು, ಪ್ರಮುಖವಾಗಿ ಅವರ ಮಾಹಿತಿ ಮತ್ತು ಜ್ಞಾನವನ್ನ ಹೆಚ್ಚಿಸಲು ಅಥವಾ ನವೀಕರಿಸಲು ಅಥವಾ ಹಂಚಿಸಿಕೊಳ್ಳಲು ಪ್ರಮುಖವಾಗಿ ವಿಶೇಷ ಶಿಕ್ಷಣ ತಜ್ಞರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕಾಗ್ತದೆ. ಇದಲ್ಲದೆ ಅವ್ರಿಗೆ ಬೆಂಬಲವನ್ನ ನೀಡ್ತಕ್ಕಂಥ NGOಗಳಾಗಿರ್ಬೋದು ಅಥವಾ ಖಾಸಗಿ ಸಂಸ್ಥೆಗಳೊಂದಿಗೂ ಕೂಡ ಶಿಕ್ಷಕರು ನಿರಂತರವಾದಂತ ಸಂಪರ್ಕವನ್ನ ಮುಂದುವರಿಸಬೇಕಾಗ್ತದೆ. Okay, in this way the teacher has to perform his role. Okay, so that's it for today's presentation. Hope you have understood. In next video we will see how the parents has to perform their
ರೋಲ್ ಮುಂದಿನ ವಿಡಿಯೋದಲ್ಲಿ ಪೋಷಕರ ಪಾತ್ರ ಏನು ಅನ್ನೋದನ್ನ ನೋಡೋಣ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಧನ್ಯವಾದಗಳು. ಲೆಟ್ಸ್ ಮೀಟ್ ಇನ್ ಯುವರ್ ನೆಕ್ಸ್ಟ್